ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಲಲಿತಾ ಪವಾರ್ ಮೇಡಮ್ ಅವರು ಉಪವಾಸ, ಮೌನ, ಧ್ಯಾನದ ಸಂಕಲ್ಪವನ್ನ ತಗೊಂಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು 73ನೆಯ ದಿನ ಮಾಸ್ಟರ್ಸ್. ನಾವೆಲ್ಲ ಬೆಳಗ್ಗೆನೆ ಜಾಯ್ನ್ ಆಗಿ ಧ್ಯಾನವನ್ನ ಮಾಡ್ತಾ ಇದೀವಿ. ನಿಮಗೆಲ್ಲರಿಗೂ ಡೈಲಿ ಜಾಯ್ನ್ ಆಗ್ತಾ ಇರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಈ ದಿನದ ಧ್ಯಾನಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಹಲೋ ಫ್ರೆಂಡ್ಸ್, ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. ಎರಡು ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಮುಚ್ಚಿ, ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಯಾವುದೇ ಮಂತ್ರ, ದೇವರ ನಾಮ, ಜಪ ಯಾವುದು ಕೂಡ ಬೇಡ. ಕೇವಲ ಸಹಜವಾದ ನಡೀತಾ ಇರೋ ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವು ಉಸಿರಿನ ಜೊತೆಗೆ ಒಂದಾಗೋಣ. ಉಸಿರೇ ನಮ್ಮ ಗುರು, ಉಸಿರೇ ದೈವಶಕ್ತಿ, ಉಸಿರೇ ಕಾಮಧೇನು, ಕಲ್ಪವೃಕ್ಷ, ಅಕ್ಷಯ ಪಾತ್ರೆ. ನಮ್ಮ ಉಸಿರಾಟದ ಜೊತೆಗೆ ಇರೋದಕ್ಕೆ ನಮಗೆ ಯಾವುದು ಭಯ ಇರಬಾರ್ದು. ಭಯ ಇದ್ರೂ ಕೂಡ ಅದು ಹೊರಟೋಗುತ್ತೆ. ಧ್ಯಾನಕ್ಕೆ ಕೂತ್ಕೊಂಡಾಗ ನಾಡಿ ಮಂಡಲ ಶುದ್ಧಿಗೊಳ್ತಾ ಇರುವಾಗ, ನಾಡಿ ಮಂಡಲ ಶುದ್ಧಿ ಆಗ್ತಾ ಇರುವಾಗ ಮೈ ಕೈ ನೋವು ಎಲ್ಲ ಬರ್ತಾ ಇರತ್ತೆ. ಹಾಗಂತ ಭಯ ಪಟ್ಕೊಂಡು ಧ್ಯಾನವನ್ನ ಬಿಡಬಾರ್ದು. ನಮ್ಮ ಪೂರ್ತಿ ಶರೀರವನ್ನ ಹೀಲಿಂಗ್ ಆಗ್ತಾ ಇರತ್ತೆ, ಶುದ್ಧಿ ಆಗ್ತಾ ಇರತ್ತೆ. ನೆತ್ತಿಯಿಂದ ಪಾದದವರೆಗೂ ಕೂಡ ನಮ್ಮ ಶರೀರ ಪೂರ್ತಿಯಾಗಿ ಶುದ್ಧಿ ಆಗ್ತಾ ಇರತ್ತೆ. ಹಾಗಾಗಿ ಎಲ್ಲಿ ನಮಗೆ ತೊಂದರೆ ಇರುತ್ತೋ ಅಲ್ಲಿ ಜಾಸ್ತಿ ನೋವು ಕಾಣಿಸ್ಕೊಳ್ಳುತ್ತೆ. ಆ ಭಾಗದಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಾಗ ಆ ಭಾಗದಲ್ಲಿ ಹೆಚ್ಚಿನ ಒಂದು ಎನರ್ಜಿ ನಾವು ಕಳಿಸ್ತಾ ಇರ್ತೀವಿ. ಹಾಗಾಗಿ ಅಲ್ಲಿ ನೋವು ಜಾಸ್ತಿ ಆಗಿ ಮತ್ತೆ ಪೂರ್ತಿ ಅದನ್ನು ಶುದ್ಧಿ ಆದಾಗ, ವಾಸಿ ಆದಾಗ ಅದನ್ನು ಪೂರ್ತಿಯಾಗಿ ಕಡಿಮೆ ಆಗಿಬಿಡತ್ತೆ. ಮತ್ತೆ ಅದು ವಾಪಸ್ ಆ ನೋವು ಇರೋದಿಲ್ಲ, ಆ ನೋವು ಬರೋದಿಲ್ಲ. ಬೆನ್ನು ನೋವು ಇರೋರಿಗೆ ವಿಪರೀತ ಬೆನ್ನು ಆಗತ್ತೆ, ಕುತ್ಕೊಳ್ಳೋಕ್ಕಾಗೋದಿಲ್ಲ. ಆಮೇಲೆ ಮಾಡ್ತಾ ಮಾಡ್ತಾ ಧ್ಯಾನ ಮಾಡ್ತಾ ಮಾಡ್ತಾ
ಅಲ್ಲಿ ನಾವು ಆ ನೋವಿಗೆ ಅರಿವಿನಿಂದ ನಾವು ನೋಡ್ತಾ ಇದ್ರೆ ಆ ನೋವು ಹೊರಟೋಗ್ಬಿಡತ್ತೆ. ಸ್ವಲ್ಪ ದಿನ ಜಾಸ್ತಿ ಆಗುತ್ತೆ ಧ್ಯಾನಕ್ಕೆ ಕುತ್ಕೊಂಡಾಗ, ಆಮೇಲೆ ಪೂರ್ತಿಯಾಗಿ ಅದು ವಾಸಿ ಆಗ್ಬಿಡತ್ತೆ. ಕೇವಲ ಬೆನ್ನು ನೋವು ಅಷ್ಟೇ ಅಲ್ಲ, ಪ್ರತಿಯೊಂದು ಕೂಡ, ತಲೆನೋವು ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಮೈಕೈ ನೋವು ಇರ್ಬೋದು, ಯಾವುದೇ ಇರ್ಬೋದು. ಧ್ಯಾನದಲ್ಲಿ ಅದನ್ನೆಲ್ಲ ಶುದ್ಧಿ ಆಗ್ತಾ ಇರುವಾಗ ಅವಾಗ ನಮಗೆ ಧ್ಯಾನ ಮಾಡ್ತಾ ಮಾಡ್ತಾ ಅಲ್ಲಿ ನಾವು ಎನರ್ಜಿ ಕಳಿಸ್ತಾ ಇರುವಾಗ, ಅದನ್ನು ಅರಿವಿನಿಂದ ನೋಡ್ತಾ ಇರುವಾಗ ಇನ್ನೂ ಹೆಚ್ಚಾಗಿ ನೋವನ್ನು ನಮಗೆ ಇನ್ನೂ ಹೆಚ್ಚು ನೋವು ಕಾಣಿಸ್ಕೊಳ್ತಾ ಇರುತ್ತೆ. ಆ ನೋವು ಹೆಚ್ಚಾಗಿದೆ ಅಂತೇಳಿ ಭಯ ಪಟ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ಆ ನೋವು ಹೋಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಆ ನೋವು ಕಡಿಮೆ ಆಗೋದಕ್ಕೋಸ್ಕರ ಆ ನೋವು ಜಾಸ್ತಿ ಆಗಿ ಹೊರಗಡೆ ಹೋಗ್ತಾ ಇದೆ. ಅದನ್ನು ಆ ನೋವಿಗೆ ನಾವು ಕಳಿಸ್ತಾ ಇದ್ದೀವಿ, ಹೊರಗಡೆ ಕಳಿಸ್ತಾ ಇದ್ದೀವಿ. ಕೆಲವೊಂದ್ಸತಿ ಕಣ್ಣಿನ ಮುಂದೆ ಏನೇನೋ ಕಾಣಿಸ್ತಾ ಇರುತ್ತೆ, ಏನೇನೋ ಕಿವಿಗೆ ಬೀಳ್ತಾ ಇರುತ್ತೆ, ಸೌಂಡ್ ಬರ್ತಾ ಇರುತ್ತೆ. ಧ್ಯಾನಕ್ಕೆ ಕೂತ್ಕೊಂಡ್ರೆ ಯಾವುದೋ ಒಂದು ಛಾಯೆ ಥರ ಕಾಣಿಸ್ತಾ ಇರುತ್ತೆ ಎದುರುಗಡೆ. ಆದರೂ ಕೂಡ ನಾವು ಕಣ್ಣು ಬಿಡಬಾರ್ದು, ಉಸಿರನ್ನೇ ಗಮನಿಸ್ತಾ ಇರಬೇಕು. ಯಾರೋ ಕೂಗಿದ ಹಾಗೆ ಆಗತ್ತೆ, ಒಂದೊಂದ್ಸತಿ ಸುಗಂಧ ಪರಿಮಳ ಬರ್ತಾ ಇರುತ್ತೆ, ಒಂದೊಂದ್ಸತಿ ಕಣ್ಣು ಮುಂದೆ ಕಲರ್ಸ್ ಕಾಣಿಸ್ತಾ ಇರುತ್ತೆ. ಒಂದೊಂದ್ಸತಿ ಶರೀರ ಹಗುರವಾಗಿತ್ತೆ, ಒಂದೊಂದ್ಸತಿ ಶರೀರ ತುಂಬಾ ಭಾರವಾಗುತ್ತೆ. ಎಷ್ಟು ನಾವು ಕುತ್ಕೊಳ್ಳೋಕೆ ಹೋದ್ರೂ ಕೂಡ ಶರೀರ ಈ ರೀತಿ ಬಗ್ಬಿಡತ್ತೆ, ಕತ್ತು ಈ ರೀತಿ ಬಿದ್ದು ಬಿಡತ್ತೆ, ಕೆಳಗಡೆ ಈ ರೀತಿ ಬಾಗ್ಕೊಂಡ್ಬಿಡತ್ತೆ, ಬಗ್ಗೋಗತ್ತೆ. ವಿಧ ವಿಧವಾಗಿ ಅನುಭವಗಳನ್ನು ನಮಗೆ ಆಗ್ತಾ ಇರುತ್ತೆ ಧ್ಯಾನದಲ್ಲಿ, ನಾನಾ ರೀತಿಯ ಅನುಭವಗಳು. ಯಾವುದಕ್ಕೂ ಕೂಡ ನಾವು ಭಯ ಪಡಬಾರ್ದು. ಏನು ನಡೀತಾ ಇದೆ ಹಾಗೆ ನಾವು ಸಾಕ್ಷಿಯಾಗಿ ನೋಡ್ತಾ ಇರಬೇಕು. ಏನ್ ಕಾಣ್ತಾ ಇದೆ ಅದನ್ನ ಸಾಕ್ಷಿಯಾಗಿ ನೋಡ್ತಾ ಇರಬೇಕು. ಏನೋ ಆಗ್ಬಿಟ್ಟಿದೆ, ಯಾರೋ ಬಂದ್ಬಿಟ್ಟಿದ್ದಾರೆ, ಛಾಯೆ ಕಾಣಿಸ್ತಾ ಇದೆ ಅಂತೇಳಿ ನಾವು ಕಣ್ಣು ಬಿಡಬಾರ್ದು. ಎಷ್ಟೋ ಜನ ಗೆಜ್ಜೆ ಶಬ್ದ ಬರ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ನಾನು ಎಲ್ಲ ಧ್ಯಾನ ಹೇಳೋಕೆ ಹೋಗ್ತಾ ಇರ್ತೀನಲ್ವ, ಅಲ್ಲೆಲ್ಲ ಹೇಳ್ತಾ ಇರ್ತಾರೆ ಗೆಜ್ಜೆ ಸೌಂಡ್ ಬರುತ್ತೆ, ನಾನು ಧ್ಯಾನಕ್ಕೆ ಕುತ್ಕೊಂಡ್ರೆ ಸಾಕು ಗೆಜ್ಜೆ ಸೌಂಡ್ ಬರ್ತಾ ಇರತ್ತೆ ಅಂಥೇಳಿ. ಭಯ ಪಟ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ. ಅದು ಎಲ್ಲ ಮೊದಲು ಕೂಡ ನಡೀತಾ ಇದೆ, ಆದರೆ ನಾವು ಅರಿವಿನಿಂದ ನೋಡ್ತಾ ಇರೋದಿಲ್ಲ. ಧ್ಯಾನಕ್ಕೆ ಕುತ್ಕೊಂಡಾಗ ಎಲ್ಲವೂ ಕೂಡ ನಾವು ಅರಿವಿನಿಂದ ಗಮನಿಸೋದ್ರಿಂದ, ಅರಿವಿನಿಂದ ನೋಡೋದ್ರಿಂದ ಆಗ ನಮಗೆ ಭಯ ಆಗತ್ತೆ. ಮೊದಲು ಭಯ ಆಗತ್ತೆ,
ಆಮೇಲೆ ಅದನ್ನು ತಿಳ್ಕೊಂಡ್ಮೇಲೆ ನಮ್ಗೆ ಯಾವ ಭಯನೂ ಕೂಡ ಇರೋದಿಲ್ಲ. ಕಣ್ಣು ಮುಚ್ಚಿ ಅರಿವಿನಿಂದ ನಾವು ಕೂತ್ಕೊಂಡಾಗ ಎಲ್ಲ ಸೂಕ್ಷ್ಮತೆಗಳನ್ನು ನಮಗೆ ಕಾಣಿಸೋದನ್ನು ಕೇಳಿಸೋದನ್ನು ಅದನ್ನು ಆ ಸೂಕ್ಷ್ಮತೆಯನ್ನು ನಾವು ತಿಳ್ಕೊಳ್ತೀವಿ. ಅದ್ರ ಮೊದಲು ಕೂಡ ನಡೀತಾನೆ ಇದೆ, ಆದರೆ ನಾವು ನಮ್ಮ ಜೊತೆಗಿರಲಿಲ್ಲ, ಯಾವುದು ಕೂಡ ಅರಿವಿನಿಂದ ನಾವು ನೋಡ್ತಾ ಇರಲಿಲ್ಲ. ಇವಾಗ ಧ್ಯಾನಕ್ಕೆ ಕೂತ್ಕೊಂಡಿದ್ದೀವಿ, ಅರಿವಿನಿಂದ ನಾವು ನೋಡ್ತಾ ಇರುವಾಗ ಆ ಸೌಂಡ್ ಬರೋದು, ಛಾಯೆ ಕಾಣಿಸೋದು, ಯಾರೋ ಕೂಗಿದ ಥರ ಆಗೋದು, ಮಾತಾಡೋದು, ಯಾರೋ ಮಾತಾಡ್ಸ್ತಾ ಇದ್ದಾರೆ, ಶಬ್ದ ಬರ್ತಾ ಇದೆ, ಆ ರೀತಿ ಎಲ್ಲವೂ ಕೂಡ ನಮಗೆ ಅರಿವಿನಿಂದ ಕೂತ್ಕೊಂಡಾಗ ಅದು ಎಲ್ಲವೂ ಕೂಡ ಗಮನಿಸ್ತಾ ಇರೋದ್ರಿಂದ ಆ ಸೂಕ್ಷ್ಮತೆಗಳನ್ನು ನಾವು ತಿಳ್ಕೊಳ್ತಾ ಇರ್ತೀವಿ. ಏನೇ ಆದರೂ ಕೂಡ ನಾವು ಧ್ಯಾನದಲ್ಲಿ ಭಯ ಪಟ್ಕೋಬಾರ್ದು, ಮತ್ತೆ ಕಣ್ಣು ಬಿಡಬಾರ್ದು, ಮತ್ತೆ ಉಸಿರನ್ನು ಗಮನಿಸ್ತಾ ಇರಬೇಕು. ಈ ರೀತಿ ಪ್ರತಿಯೊಬ್ಬರಿಗೂ ಕೂಡ ಆಗ್ತಾ ಇರತ್ತೆ, ಒಬ್ಬರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅನುಭವಗಳು ಆಗ್ತಾನೆ ಇರತ್ತೆ. ಯಾವುದೋ ಒಂದು ರೀತಿಯಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಅನುಭವಗಳು ಆಗತ್ತಂತಲ್ಲ, ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಅನುಭವ. ಕೆಲವರಿಗೆ ಧ್ಯಾನಕ್ಕೆ ಕೂತ್ಕೊಂಡಿದ್ದ ತಕ್ಷಣನೇ ಎದೆಯಲ್ಲಿ ಢಗ್ ಢಗ್ ಅಂತೇಳಿ ಹೊಡ್ಕೊಳ್ತಾ ಇರತ್ತೆ, ಜೋರಾಗಿ ಹೊಡ್ಕೊಳ್ತಾ ಇರತ್ತೆ. ಅವ್ರು ಗಾಬರಿ ಆಗಿಬಿಡ್ತಾರೆ, ಏನಾಯ್ತೋ ಏನೋ ಅಂಥೇಳಿ. ಏನೂ ಕೂಡ ಆಗೋದಿಲ್ಲ, ಉಸಿರನ್ನೇ ಗಮನಿಸ್ತಾ ಇರಬೇಕು. ಯಾಕೆಂದರೆ ಈ ಧ್ಯಾನದಲ್ಲಿ ನಾವು ಸತ್ಯವನ್ನು ತಿಳ್ಕೊಳ್ತಾ ಇರ್ತೀವಿ. ಸತ್ಯನ ತಿಳ್ಕೊಂಡಾಗ ಏನಾಗತ್ತೋ ಆವಾಗ ನಮಗೆ ಭಯ ಆಗಿಬಿಡತ್ತೆ. ನಾವು ಯಾವುದಾದ್ರೂ ಒಂದು ಪಾಪಕರ್ಮ ಮಾಡಿರ್ತೀವಿ, ನಮ್ಗೆ ಗೊತ್ತಿಲ್ಲದೇ ನಮ್ಮ ಎದೆ ಹೊಡ್ಕೊಳ್ತಾ ಇರತ್ತೆ. ಅಯ್ಯೋ ನಾ ತಪ್ಪು ಮಾಡಿಬಿಟ್ಟೆ, ಆದರೆ ಆ ತಪ್ಪು ಮಾಡಿರೋದು ನಮ್ಗೆ ಅರಿವಿಗಿರೋದಿಲ್ಲ. ಆದರೆ ಧ್ಯಾನಕ್ಕೆ ಕುತ್ಕೊಂಡಾಗ ಎದೆ ಡಗ್ ಡಗ್ ಅಂತೇಳಿ ಬಡ್ಕೊಳ್ತಾ ಇರತ್ತೆ. ಅದು ಯಾವಾಗ ತಪ್ಪು ಮಾಡಿದ್ದು ಕೂಡ ನಮ್ಗೆ ಅರಿವಿಗಿರೋದಿಲ್ಲ. ಆ ಪಾಪಕರ್ಮಗಳನ್ನು ನಾವು ಯಾವ ಜನ್ಮದಲ್ಲಿ ಮಾಡಿದ್ದೀವಂತೂ ಮತ್ತು ಯಾವಾಗ ಮಾಡಿದ್ದೀವಿ ಅಂತನೂ ಕೂಡ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಧ್ಯಾನಕ್ಕೆ ಕೂತ್ಕೊಂಡಾಗ ಆ ಸತ್ಯವನ್ನು ನಾವು ಏನೋ ಒಂದು ತಿಳ್ಕೊಳ್ತೀವಿ. ಆ ಬಡಿತ ಜೋರಾಗಿ ಶುರುವಾದಾಗ ಎಲ್ಲ ಮೈಕೈ ಎಲ್ಲ ಬೆವರು ಬಿಟ್ಕೊಂಡ್ಬಿಡತ್ತೆ ಭಯಕ್ಕೆ. ಆದರೂ ಕೂಡ ನಾವು ಕಣ್ಣು ಬಿಡಬಾರ್ದು. ಉಸಿರನ್ನೇ ಗಮನಿಸ್ತಾ ಇರಬೇಕು. ಏನೇ ಅನುಭವ ಆಗಲಿ ಧ್ಯಾನದಲ್ಲಿ, ಯಾವುದೇ ರೀತಿಯ ಅನುಭವ ಆಗ್ತಾ ಇರಲಿ, ಒಂದೊಂದ್ಸತಿ ನಾವು ತುಂಬ ಖುಷಿಯಾಗಿರ್ತೀವಿ, ಒಳಗಡೆನೆ ನಗ್ತಾ ಇರ್ತೀವಿ. ಆ ರೀತಿನೂ ಕೂಡ ಆಗ್ತಾ ಇರತ್ತೆ. ಅದನ್ನು ಕೂಡ ಹಾಗೇ ನಾವು ಸಾಕ್ಷಿಯಾಗಿ ನೋಡ್ತಾ ಇರಬೇಕು.
ಯಾವುದು ಯೋಚನೆ ಬೇಡ ಫ್ರೆಂಡ್ಸ್. ಉಸಿರನ್ನೇ ಗಮನಿಸ್ತಾ ಇರಿ. ಧ್ಯಾನವನ್ನು ನಾವು ಪ್ರತಿದಿನ ಮಾಡಬೇಕು ಫ್ರೆಂಡ್ಸ್. ಪ್ರತಿ ಕ್ಷಣ ಕೂಡ ನಾವು ಸಮಯವನ್ನು ಉಪಯೋಗ ಮಾಡ್ಕೋಬೇಕು. ಸಮಯವನ್ನು ವ್ಯರ್ಥವಾಗಿ ನಾವು ಕಳಿಬಾರ್ದು. ಒಂದು ಕ್ಷಣ ಕೂಡ ನಾವು ವ್ಯರ್ಥವಾಗಿ ನಾವು ಕಳಿಬಾರ್ದು. ಎಷ್ಟು ಅಮೂಲ್ಯವಾಗಿರೋದು ಆ ಸಮಯ. ಯಾವಾಗ ನಮಗೆ ಗೊತ್ತಾಗತ್ತೆ ಎಷ್ಟು ಒಂದು ಅಮೂಲ್ಯವಾದಂತಹ ಸಮಯ, ನಾವು ವ್ಯರ್ಥ ಮಾಡಬಾರ್ದು. ಯಾವಾಗ ನಮಗೆ ಗೊತ್ತಾಗತ್ತೆ ಅಂದರೆ ನಮ್ಮ ಜೊತೆಗೆ ನಾವಿದ್ದಾಗ, ನಮ್ಮ ಉಸಿರಾಟದ ಜೊತೆಗೆ ನಾವಿದ್ದಾಗ, ನಮ್ಮ ಸಂಘದಲ್ಲಿ ನಾವಿದ್ದಾಗ, ಬೇರೆಯವರ ಸಂಘದಲ್ಲಿ ನಾವು ಸೇರಿಕೊಂಡು ಬೇಡದೇ ಇರುವಂಥ ಮಾತುಗಳನ್ನು ಮಾತಾಡಿ ಸಮಯವನ್ನು ಅಲ್ಲಿ ವ್ಯರ್ಥವಾಗಿ ನಾವು ಕಳೀತಾ ಇದ್ವಿ. ಎಷ್ಟು ಸಮಯವನ್ನು ನಾವು ವ್ಯರ್ಥವಾಗಿ ನಾವು ಕಳೆದು ಬಿಟ್ಟಿದ್ದೀವಿ ಅಂಥೇಳಿ ನಮಗೆ ಧ್ಯಾನಕ್ಕೆ ಬಂದಾಗಲೇ ಗೊತ್ತಾಗತ್ತೆ. ನಮ್ಮ ಸಂಘದಲ್ಲಿ ಇದ್ದಾಗಲೇ ನಮಗೆ ಗೊತ್ತಾಗತ್ತೆ. ಇವಾಗ ನಾವು ತಿಳ್ಕೊಂಡಿದ್ದೀವಿ ಸಮಯವನ್ನು ನಾವು ವ್ಯರ್ಥ ಮಾಡಬಾರ್ದು. ಒಂದು ಕ್ಷಣ ಕೂಡ ತುಂಬ ಅಮೂಲ್ಯವಾಗಿರೋದು ಅಂಥೇಳಿ ನಾವು ತಿಳ್ಕೊಳ್ತೀವಿ. ಪತ್ರಿಸರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ, ಮಾಡಿಕೊಂಡವನಿಗೆ ಕೊಂಡಷ್ಟು ಮಹಾದೇವ ಅಂಥೇಳಿ. ನಾವು ಎಷ್ಟು ಸಾಧನೆಯನ್ನು ಮಾಡ್ತೀವಿ ಅಷ್ಟು ಉಪಯೋಗವನ್ನು ನಾವು ಪಡ್ಕೊಳ್ತಾ ಇರ್ತೀವಿ. ಪ್ರತಿದಿನ ಧ್ಯಾನ ಮಾಡ್ತಾ ಇದ್ರೆ ನಾವು ಏನು ಮೈಂಡಲ್ಲಿ ಏನೇನೆಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲವನ್ನು ಕೂಡ ಒಂದೊಂದೇ ಹೊರಗಡೆ ಹಾಕ್ತಾ ಇರ್ತೀವಿ. ಮೈಂಡಲ್ಲಿ ನಾವು ಏನೋ ಎಲ್ಲವನ್ನು ಕೂಡ ನಾವು ಫಿಕ್ಸ್ ಮಾಡ್ಕೊಂಡು ಬಿಟ್ಟಿರ್ತೀವಿ. ಬೇರೆಯವರು ಹೇಳಿದ್ದನ್ನೇ ನಮ್ಮದು ಅಲ್ಲಿ ವಿಚಾರ ಒಂದು ಕೂಡ ಇಲ್ಲ, ಸ್ವಂತ ವಿಚಾರ ಒಂದು ಕೂಡ ಇರೋದಿಲ್ಲ.
ನಮ್ಮ ತಲೆಯಲ್ಲಿ ಯಾವುದು ಕೂಡ ನಮ್ಮ ಸ್ವಂತ ವಿಚಾರ ಯಾವುದು ಕೂಡ ಒಂದು ಕೂಡ ಇರೋದಿಲ್ಲ. ಬೇರೆಯವರು ಹೇಳಿದ್ದನ್ನೇ ಬೇರೆಯವರು ಮಾಡಿದ್ದನ್ನೇ ನಾವು ಅದನ್ನು ತುಂಬಿಕೊಂಡಿರ್ತೀವಿ. ಧ್ಯಾನದಲ್ಲಿ ಆ ತುಂಬಿಕೊಂಡಿರುವಂಥ ವಿಚಾರಗಳನ್ನೆಲ್ಲ ಒಂದೊಂದೇ ಕಳಿಸ್ತಾ ಇರ್ತೀವಿ. ಯಾವಾಗ ನಮಗೆ ತಿಳಿಯತ್ತೆ ಅಂದರೆ ಬೇರೆಯವರು ಹೇಳಿದ್ದನ್ನು ಕೇಳಿ ಬೇರೆಯವರು ಮಾಡಿದ್ದನ್ನು ಅದನ್ನು ನಾವು ಇಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅದನ್ನು ಹೊರಗಡೆ ಹಾಕಬೇಕು ಅಂತ ನಮಗೆ ಯಾವಾಗ ಗೊತ್ತಾಗತ್ತೆ ಅಂದರೆ ನಮ್ಮ ಉಸಿರಿನ ಜೊತೆಗಿದ್ದಾಗ. ಅದರಿಂದ ಅದನ್ನು ತುಂಬಿಕೊಂಡಿರೋದ್ರಿಂದನೇ ನಮಗೆ ದುಃಖ ಅಂಥೇಳಿ ಗೊತ್ತಾಗತ್ತೆ. ಬೇರೆಯವರು ಹೇಳಿರೋದನ್ನು ಕೇಳಿ ನಾವು ಅದನ್ನು ತುಂಬಿಕೊಂಡಿದ್ದೀವಿ. ಬೇರೆಯವರನ್ನ ಮಾಡಿರೋದನ್ನು ನೋಡಿ ಅದನ್ನು ನಾವು ತಲೆಯಲ್ಲಿ ತುಂಬಿಕೊಂಡಿದ್ದೀವಿ. ಅದನ್ನೆಲ್ಲವನ್ನು ಕೂಡ ಹೊರಗಡೆ ಹಾಕಬೇಕು. ಅದರಿಂದನೇ ನಮಗೆ ದುಃಖ ಆಗ್ತಾ ಇದೆ. ಅದನ್ನೆಲ್ಲವನ್ನು ಕೂಡ ತುಂಬಿಕೊಂಡಿರೋದ್ರಿಂದನೇ ನಾವು ದುಃಖದಿಂದ ಜೀವಿಸ್ತಾ ಇದ್ದೀವಿ ಅಂಥೇಳಿ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ನಮ್ಗೆ ಗೊತ್ತಾಗತ್ತೆ. ಏನು ನಾವು ತುಂಬಿಕೊಂಡಿದ್ದೀವಿ, ಏನು ನಾವು ನೋಡಿದ್ದೀವಿ, ಅದು ಯಾವುದು ಕೂಡ ಸತ್ಯ ಅಲ್ಲ. ಎಲ್ಲವೂ ಕೂಡ ಅಸತ್ಯ, ಅಶಾಶ್ವತವಾಗಿರೋದು. ಇದು ನಮಗೆ ಯಾವಾಗ ಗೊತ್ತಾಗತ್ತೆ ಅಂದರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ. ಅಲ್ಲಿವರೆಗೂ ಕೂಡ ಆ ಅಜ್ಞಾನದಿಂದ ನಾವು ಹೊರಗಡೆ ಬರೋದಿಲ್ಲ, ಅಜ್ಞಾನದಿಂದನೇ ಜೀವಿಸ್ತಾ ಇರ್ತೀವಿ. ನಮ್ಮ ಅಜ್ಜಿ ತಾತ ಮಾಡಿರೋದು ಹಾಗೆ ಮಾಡ್ತಾ ಇದ್ರು, ನಮ್ಮ ತಂದೆ ತಾಯಿ ಹಾಗೆ ಮಾಡ್ತಾ ಇದ್ರು, ನಮ್ಮ ಅಣ್ಣ ಅಕ್ಕ ಹಾಗೆ ಮಾಡ್ತಾ ಇದ್ರು, ನಾನು ಕೂಡ ಹಾಗೆ ಮಾಡಬೇಕು ಅಂತೇಳಿ ಅದನ್ನ ನಾವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅವರು ಅಲ್ಲಿಂದ್ರನೇ ಮಾಡ್ಕೊಂಡು ಬಂದಿದ್ದಾರೆ, ನಾವು ಕೂಡ ಅದನ್ನೇ ಮಾಡಬೇಕು ಅಂತೇಳಿ. ಏನು ಕೂಡ ಬದಲಾವಣೆ ಇಲ್ಲ ಅಲ್ಲೇ. ಅವ್ರು ಹೆಂಗೆ ಬಂದು ಹೋದ್ರು ನಾವು ಕೂಡ ಹಾಗೆ ಬಂದು ಹೋಗ್ತೀವಿ. ಯಾವುದು ಕೂಡ ಒಂದು ಸಾಸಿವೆ ಕಾಳಷ್ಟು ಕೂಡ ಬದಲಾವಣೆ ಆಗೋದಿಲ್ಲ ನಮ್ಮಲ್ಲಿ. ಯಾಕೆಂದರೆ ಅವ್ರು ಮಾಡಿದಾರಂದ್ರೆ ಇವರು ಮಾಡಿದಾರ ಅಂದರೆ ನಾವು ಹಾಗೆ ಮಾಡ್ಕೊಳ್ತಾನೆ ಬಂದಿದ್ದೀವಿ. ಅದನ್ನು ಮಾಡಿ ಅವರು ಕೂಡ ದುಃಖದಿಂದ ಬಂದರು ಹೋದರು, ಇವರು ಕೂಡ ದುಃಖದಿಂದ ಬಂದರು ಹೋದರು, ನಾವು ಕೂಡ ದುಃಖದಿಂದನೇ ಬಂದು ಜೀವಿಸಿ ಮತ್ತೆ ನಾವು ಕೂಡ ಹೋಗಬೇಕಾಗತ್ತೆ. ಹೀಗೆ ಇದು ನಡೀತಾ ಇದೆ. ಯಾವುದಾದ್ರೂ ಕೂಡ ಹೊಸದನ್ನ ಮಾಡಿದ್ರೆ ಇದು ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತೇಳಿ ಜನಗಳನ್ನ ಮಾತನ್ನ ಕೇಳಿ ಭಯ ಪಟ್ಕೊಳ್ಳೋದು. ಯಾವುದು ಕೂಡ ನಾವು ಹೊಸದನ್ನ ಮಾಡಬಾರ್ದು, ಆ ರೀತಿ ನಾವು ಭಯ ಪಟ್ಕೊಳ್ತಾ ಇರ್ತೀವಿ ಹೊಸದನ್ನ ಏನಾದರೂ ಮಾಡಿದ್ರೆ. ಯಾವಾಗ ನಾವು ಉಸಿರಿನ ಜೊತೆಗೆ ಇರೋದನ್ನ ಅಭ್ಯಾಸ ಮಾಡ್ತೀವಿ, ಆ ಭಯವೆಲ್ಲವನ್ನು ಕೂಡ ಕಳ್ಚಿ ಹೋಗ್ಬಿಡತ್ತೆ. ಹಾವಿನ ಪರೆ ಹೇಗೆ ಬಿಡತ್ತೋ ಹಾಗೆ ಆ ಪರೆಯನ್ನ ನಾವು ಕೂಡ ಬಿಟ್ಬಿಡ್ತೀವಿ. ಆ ಭಯದಿಂದ ನಾವು ಮುಕ್ತರಾಗ್ತೀವಿ. ನಾವು ಏನು ತಲೆಯಲ್ಲಿ ತುಂಬಿಕೊಂಡಿರುವಂಥ ವಿಚಾರಗಳನ್ನ ಏನಿದೆಯೋ ಕಣ್ಣಿನಿಂದ ನೋಡಿದ್ದನ್ನ ಏನು ತುಂಬಿಕೊಂಡಿದ್ದೀವಿ ಅದನ್ನೆಲ್ಲವನ್ನು ಕೂಡ ಒಂದೊಂದೇ ನಾವು ಬಿಡ್ತಾ ಇರ್ತೀವಿ. ನಮ್ಮ ವಿಚಾರಗಳನ್ನು ಸ್ವ ಧ್ಯಾನದಿಂದ ಅನುಭವದಿಂದ ಆಗಿರುವಂಥ ವಿಚಾರಗಳನ್ನು ನಾವು ತುಂಬಿಕೊಳ್ತೀವಿ. ಯಾವುದನ್ನ ಸತ್ಯವನ್ನ ನಾವು ನೋಡಿದ್ದೀವಿ ಧ್ಯಾನದಲ್ಲಿ, ನಮ್ಮ ದಿವ್ಯ ದೃಷ್ಟಿಯಿಂದ ಯಾವುದನ್ನ ಸತ್ಯವನ್ನ ನೋಡಿದ್ವಿ ಅದನ್ನ ನಾವು ತುಂಬಿಕೊಳ್ತೀವಿ. ಹಾಗಾಗಿ ಮೊದಲು ಉಸಿರನ್ನೇ ಗಮನಿಸ್ತಾ ಯೋಚನೆಗಳೆಲ್ಲ ಹೋಗ್ತಾ ಇರತ್ತೆ. ನಾವು ತುಂಬಿಕೊಂಡಿರುವಂಥ ಯೋಚನೆಗಳನ್ನ, ನಾವು ನೋಡಿದಂಥ ದೃಶ್ಯಗಳನ್ನ, ಅದು ಏನು ನಾವು ತುಂಬಿಕೊಂಡಿದ್ದೀವಿ ಅದನ್ನೆಲ್ಲವನ್ನು ಕೂಡ ಆಚೆ ಕಳಿಸ್ತಾ ಇರತ್ತೆ ಈ ಧ್ಯಾನದ ಶಕ್ತಿ. ಎಲ್ಲವೂ ಕೂಡ ಖಾಲಿ ಮಾಡಿಕೊಂಡಾಗ ನಮ್ಮ ವಿಚಾರಗಳು ಅಲ್ಲಿ ನಾವು ತುಂಬಿಕೊಳ್ತೀವಿ. ನಮಗೆ ಬೇಕಾದಂತಹ ವಿಚಾರಗಳು. ನಮ್ಮ ಜೀವನಕ್ಕೆ ನಾವೇ ಸೃಷ್ಟಿಕರ್ತರಾಗ್ತೀವಿ.
ನಾವು ಎಂತಹ ವಿಚಾರಗಳನ್ನ ನಾವು ತುಂಬಿಕೊಳ್ತೀವಿ ಅಂತಹ ಜೀವನವನ್ನ ನಮ್ದು ಸೃಷ್ಟಿ ಆಗತ್ತೆ. ಇಲ್ಲಿವರೆಗೂ ನಾವು ಬೇರೆಯವರು ಹೇಳಿದ್ದನ್ನ ಕೇಳಿ ಬೇರೆಯವರ ಮಾಡಿದ್ದನ್ನ ನೋಡಿ ಅದನ್ನ ನಾವು ತುಂಬಿಕೊಂಡಿದ್ವಿ. ಹಾಗಾಗಿ ನಮ್ಮ ಜೀವನ ಯಾವಾಗಲೂ ಕೂಡ ದುಃಖದಲ್ಲೇನೆ ಇತ್ತು. ಇವಾಗ ನಾವು ಧ್ಯಾನಕ್ಕೆ ಬಂದಿದ್ದೀವಿ, ಉಸಿರನ್ನೇ ಗಮನಿಸ್ತಾ ಇದ್ದೀವಿ. ಅದನ್ನೆಲ್ಲವನ್ನು ಕೂಡ ಮೊದಲು ತುಂಬಿಕೊಂಡಿರೋ ವಿಚಾರಗಳನ್ನೆಲ್ಲವೂ ಕೂಡ ನಾವು ಖಾಲಿ ಮಾಡ್ಕೊಳ್ತಾ ಇರ್ತೀವಿ. ಹೊಸ ವಿಚಾರಗಳು ಇವಾಗ ನಾವು ತುಂಬಿಕೊಳ್ತಾ ಇರ್ತೀವಿ. ನಮಗೆ ಬೇಕಾಗಿರುವಂಥ ವಿಚಾರಗಳು, ನಮಗೆ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ನಮ್ಮ ಜೀವನವನ್ನು ಸೃಷ್ಟಿ ಮಾಡಿಕೊಳ್ಳುವಂಥ ವಿಚಾರಗಳು, ಯಾವ ರೀತಿ ನಾವು ಸೃಷ್ಟಿ ಮಾಡ್ಕೋಬೇಕು ಆ ರೀತಿ ನಾವು ಹೊಸದನ್ನ ನಾವು ತಗೊಳ್ತಾ ಇರ್ತೀವಿ. ಎಲ್ಲಿವರೆಗೂ ನಾವು ಧ್ಯಾನಕ್ಕೆ ಬರೋದಿಲ್ವೋ ಅಲ್ಲಿವರೆಗೂ ನಾವು ಹಳೆಯ ಜೀವನವನ್ನ ಬಿಡೋದಿಲ್ಲ. ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವಿ ಅದನ್ನೆಲ್ಲ ಬಿಟ್ಟು ಹೊಸ ಜೀವನವನ್ನ ನಮ್ದು ಪ್ರಾರಂಭವಾಗುತ್ತೆ. ಹೊಸ ಜನ್ಮವನ್ನ ನಾವು ತಗೊಳ್ತೀವಿ ಈ ಶರೀರದಲ್ಲೇನೆ. ಶರೀರ ಬಿಡಬೇಕಾಗಿಲ್ಲ, ಈ ಶರೀರದಲ್ಲೇನೆ ನಾವು ಹೊಸ ಜನ್ಮವನ್ನ ಜೀವಿಸ್ತೀವಿ. ಹಳದನ್ನೆಲ್ಲವನ್ನು ಕೂಡ ಬಿಟ್ಟು ಬಿಡ್ತೀವಿ. ನಮಗೆ ಬೇಕಾಗಿರುವಂಥ ಜೀವನವನ್ನು ನಾವು ಸೃಷ್ಟಿ ಮಾಡ್ಕೊಳ್ತೀವಿ. ನಮಗೆ ಯಾವ ರೀತಿ ಬೇಕು ಆ ರೀತಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಜೀವಿಸೋದಕ್ಕೆ ಇಷ್ಟ ಇರತ್ತೆ, ಹಾಗೇ ಅವ್ರು ಜೀವಿಸ್ಬೇಕು. ಅವ್ರ ಜೀವನ ನಮ್ಮ ಜೀವನ ಆಗೋದಿಲ್ಲ. ಅವ್ರದ್ದು ಉದ್ದೇಶನೇ ಬೇರೆ, ನಮ್ಮ ಜೀವನ ನಮ್ಮ ಉದ್ದೇಶನೇ ಬೇರೆ. ಆದ್ರೆ ಸಾಧನೆ ಮಾತ್ರ ಒಂದೇ, ಆನಾಪಾನಸತಿ ಧ್ಯಾನ. ನಮ್ಮ ಗುರಿ ಕಡೆಗೆ ನಾವು ಸೇರ್ಬೇಕಂದ್ರೆ, ಸತ್ಯವನ್ನ ತಿಳ್ಕೊಬೇಕಂದ್ರೆ ಎಲ್ಲರೂ ಕೂಡ ಉಸಿರನ್ನೇ ಹಿಡ್ಕೋಬೇಕು. ಅವ್ರವ್ರ ಬಗ್ಗೆ ಅವ್ರಿಗೆ ಸತ್ಯವನ್ನ ತಿಳ್ಕೊಳ್ತಾ ಇರ್ತಾರೆ, ನಮ್ಮ ಬಗ್ಗೆ ನಾವು ಸತ್ಯವನ್ನ ನಾವು ತಿಳ್ಕೊಳ್ತಾ ಇರ್ತೀವಿ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ. ಆಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ, ನಾವು ಯಾರಿಗಿಂತನೂ ಕೂಡ ನಾವು ಕಡಿಮೆನೂ ಕೂಡ ಅಲ್ಲ, ಹೆಚ್ಚೂ ಕೂಡ ಅಲ್ಲ. ನಾವು ಯಾವ ರೀತಿ ಇದ್ದೀವಿ ಹಾಗೆ ನಾವು ಜೀವಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಹಾಗೆ ಇದ್ದಾರೆ. ಅವ್ರಿಗೂ ನೋಡಿ ನಾವು ಅವರು ಹೆಚ್ಚಾಗಿದ್ದಾರೆ, ಇವ್ರು ಕಡಿಮೆಯಾಗಿದ್ದಾರೆ ಅಂಥೇಳಿ ನಾವು ಯಾವತ್ತೂ ಕೂಡ ಅನ್ಕೊಳ್ಳೋದಿಲ್ಲ. ಪ್ರತಿಯೊಬ್ಬರು ಕೂಡ ಯಾರಿಗೇನೂ ಕೂಡ ಹೆಚ್ಚಿರೋದಿಲ್ಲ, ಯಾರಿಗೇನೂ ಕೂಡ ಕಡಿಮೆ ಇರೋದಿಲ್ಲ. ಅವ್ರು ಹೇಗಿರ್ಬೇಕು ಹಾಗೆ ಇರ್ತಾರೆ, ನಾವು ಹೇಗಿರ್ಬೇಕು ನಾವು ಕೂಡ ಹಾಗೆ ಇರ್ತಾರೆ. ನಾವು ಕೂಡ ಹೆಚ್ಚೂ ಅಲ್ಲ ಕಡಿಮೆನೂ ಅಲ್ಲ. ಯಾರು ಕೂಡ ಪೂರ್ಣನೂ ಅಲ್ಲ ಅಪೂರ್ಣನೂ ಅಲ್ಲ. ಮುಂದೆ ಸಾಕ್ತಾ ಇರ್ತೀವಿ ಅಷ್ಟೇ. ಆಗ್ತಾ ಇರೋದನ್ನ ಅರಿವಿನಿಂದ ನೋಡ್ತಾ ಇರ್ತೀವಿ, ಗಮನಿಸ್ತಾ ಇರ್ತೀವಿ. ಮುಂದೆ ಸಾಕ್ತಾ ಇರ್ತೀವಿ. ಎಲ್ಲೂ ಕೂಡ ನಿಂತ್ಕೊಳ್ಳೋದಿಲ್ಲ.
ದಿನೇ ದಿನೇ ನಾವು ಉತ್ತಮವಾದಂಥ ಸ್ಥಿತಿಗೆ ಹೋಗ್ತಾನೆ ಇರ್ತೀವಿ. ಇವತ್ತಿಗಿಂತ ಮತ್ತೆ ನಾಳೆ ಇನ್ನೂ ಉತ್ತಮ ಸ್ಥಿತಿಗೆ, ನಾಳೆಗಿಂತ ಮತ್ತೆ ಇನ್ನೊಂದು ನಾಡದ್ದು ಇನ್ನೂ ಉತ್ತಮ ಸ್ಥಿತಿಗೆ ನಾವು ಹೋಗ್ತಾ ಹೋಗ್ತಾ ಉತ್ತಮೋತ್ತಮ ಸ್ಥಿತಿಗೆ ನಾವು ತಲುಪ್ತಾ ಇರ್ತೀವಿ. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ಸಹಜವಾಗಿ ನಡೀತಾ ಇರೋ ಉಸಿರಾಟದ ಮೇಲೆ ಗಮನ ಇರಲಿ. ಮಧ್ಯದಲ್ಲಿ ಯಾರೂ ಕೂಡ ಕಣ್ಣು ಬಿಡಬಾರ್ದು. ಆರಾಮಾಗಿ ಕೂತ್ಕೊಳ್ಳಿ ಸುಖಾಸನದಲ್ಲಿ. ಸುಖಮಯ ಪ್ರಾಣಾಯಾಮ, ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಯೋಚನೆಗಳ ಹಿಂದೆ ಹೋಗೋದು ಬೇಡ ಫ್ರೆಂಡ್ಸ್. ಉಸಿರನ್ನೇ ಗಮನಿಸ್ತಾ ಇರಿ. ಯೋಚನೆಗಳ ಬರ್ತಾ ಇದ್ದರೂ ಕೂಡ ಅದನ್ನು ಅಲ್ಲಿಗೆ ನಿಲ್ಲಿಸಿ ಮತ್ತೆ ಉಸಿರನ್ನೇ ಗಮನಿಸ್ತಾ ಇರಬೇಕು. ಹೀಗೆ ನಾವು ಅಭ್ಯಾಸ ಮಾಡಬೇಕು. ಇದನ್ನೇ ನಾವು ಅಭ್ಯಾಸ ಮಾಡಬೇಕು ಪ್ರತಿದಿನ ಕೂಡ. ನಮಗೆ ಧ್ಯಾನ ಮಾಡ್ತಾ ಇದ್ರೆ, ಪ್ರತಿದಿನ ಧ್ಯಾನ ಮಾಡ್ತಾ ಇದ್ರೂ ಕೂಡ ಧ್ಯಾನದ ಲಾಭಗಳು ನಮಗೆ ಏನು ಲಾಭ ಆಗ್ತಾ ಇದೆ ಅಂತೇಳಿ ಏನು ಕೂಡ ಮೊದಲು ಏನು ಕೂಡ ಗೊತ್ತಾಗೋದಿಲ್ಲ. ಸ್ವಲ್ಪ ದಿನ ಸಮಯ ಬೇಕಾಗತ್ತೆ ಅದರ ಲಾಭದ ಒಂದು ಅನುಭವ ನಾವು ತಿಳ್ಕೊಬೇಕಂದ್ರೆ. ಆದರೆ ನಾವು ತಿಳ್ಕೊಂಡ್ರೂ ಕೂಡ ತಿಳ್ಕೊಳ್ದೆ ಇದ್ರೂ ಕೂಡ ಧ್ಯಾನದ ಲಾಭವನ್ನು ನಾವು ಪಡ್ಕೊಳ್ತಾನೆ ಇರ್ತೀವಿ. ಸ್ವಲ್ಪ ದಿನ ಆದಮೇಲೆ ನಮಗೆ ಗೊತ್ತಾಗುತ್ತೋ, ಓ ಧ್ಯಾನ ಮಾಡೋದ್ರಿಂದ ಈ ಲಾಭ ನನಗೆ ಸಿಕ್ತು ಅಂಥೇಳಿ, ಈ ಲಾಭ ನನಗೆ ಬಂತು, ಈ ಒಂದು ಬದಲಾವಣೆ ನನ್ನಲ್ಲಿ ಬಂದಿದೆ. ಮೊದಲು ಏನೂ ಕೂಡ ಗೊತ್ತಾಗೋದಿಲ್ಲ. ಸುಮ್ಮನೆ ಕಣ್ಮುಚ್ಕೊಂಡು ಹಾಗೆ ನಾವು ಕುತ್ಕೊಳ್ತಾ ಇರಬೇಕು. ಉಸಿರನ್ನೇ ನಾವು ಗಮನಿಸ್ತಾ ಇರಬೇಕು.
ಏನಾಯಿತು ಏನಾಗಲಿಲ್ಲ ಅಂತೇಳಿ ಅದು ಆ ವಿಚಾರ ಕೂಡ ನಮಗೆ ಬೇಡ. ಆದರೆ ಆಗೋದು ಅದು ಆಗ್ತಾ ಇರತ್ತೆ. ಆಮೇಲೆ ಸ್ವಲ್ಪ ದಿನಕ್ಕೆ ನಮಗೆ ಗೊತ್ತಾಗತ್ತೆ, ಧ್ಯಾನ ಮಾಡೋದ್ರಿಂದ ನನ್ನಲ್ಲಿ ಬದಲಾವಣೆ ಆಗಿದೆ, ಇಷ್ಟಿಷ್ಟು ಲಾಭಗಳನ್ನು ನಾನು ಪಡ್ಕೊಂಡಿದ್ದೀನಿ, ಹೀಗೆಲ್ಲ ಚೇಂಜಸ್ ನನ್ನ ಜೀವನದಲ್ಲಿ ನಡೀತಾ ಇದೆ, ನನ್ನ ಜೀವನವನ್ನು ನಾನೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಕಾಯಿಲೆಯನ್ನು ನಾನೇ ವಾಸಿ ಮಾಡ್ಕೊಳ್ತಾ ಇದ್ದೀನಿ ಅಂಥೇಳಿ ಆಮೇಲೆ ನಮಗೆ ಗೊತ್ತಾಗತ್ತೆ. ಮೊದಲೇ ಏನೂ ಕೂಡ ಗೊತ್ತಾಗೋದಿಲ್ಲ. ಒಂದು ಹಾಲಿನಲ್ಲಿ ಒಂದು ತುಪ್ಪ ಬರಬೇಕಂದ್ರೆ ಆ ಹಾಲು ಮೊಸರು ಮಾಡಬೇಕು, ಮೊಸರಾದ್ಮೇಲೆ ಅದನ್ನು ಕಡಿಬೇಕು, ಆಮೇಲೆ ಅದಕ್ಕೆ ಬೆಣ್ಣೆ ಬರುತ್ತೆ, ಬೆಣ್ಣೆ ಕಾಯಿಸಿದಾಗ ತುಪ್ಪ ಬರುತ್ತೆ. ಎಲ್ಲವೂ ಕೂಡ ಆ ಹಾಲಿನಲ್ಲಿ ಅಡಗಿದೆ. ಆದರೆ ನಾವು ಕೇವಲ ಒಂದು ಹಾಲು ಅಂತ ಅಂದ್ಕೊಂಡ್ರೆ ಅದು ಹಾಲು ಅಷ್ಟೇ. ಅದರಲ್ಲಿ ನಾವು ಮೊಸರು ಕೂಡ ತೆಗಿಬಹುದು, ಬೆಣ್ಣೆ ಕೂಡ ತೆಗಿಬಹುದು, ತುಪ್ಪ ಕೂಡ ಮಾಡ್ಬೋದು ಅಂತೇಳಿ ನಮಗೇನು ಕೂಡ ಗೊತ್ತಾಗೋದಿಲ್ಲ ಹಾಲು ಒಂದೇ ನೋಡ್ತಾ ಇದ್ರೆ. ಹಾಗೆ ನಾವು ಧ್ಯಾನದಲ್ಲಿ ಮೊದಲು ನಮಗೇನು ಕೂಡ ಈ ಧ್ಯಾನದಲ್ಲಿ ಏನು ಅಡಗಿದೆ ಅನ್ನೋದು ಏನು ಕೂಡ ಗೊತ್ತಾಗೋದಿಲ್ಲ. ಇವಾಗ ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರಿಗೆ ಹಾಲು ಒಂದೇ ನಾವು ನೋಡಿರ್ತಾರೆ, ಅವ್ರಿಗೇನು ಕೂಡ ಗೊತ್ತಿರೋದಿಲ್ಲ. ಚಿಕ್ಕ ಮಕ್ಕಳಿಗೆ ಅವ್ರಿಗೆ ನಾವು ತಿಳಿಸಿ ಹೇಳ್ತೀವಿ, ಹಾಲು ಈ ರೀತಿ ಹೆಪ್ಪ ಹಾಕೋದ್ರಿಂದ ಮೊಸರಾಗತ್ತೆ, ಮೊಸರುನಿಂದ ಅದನ್ನು ಕಡಿಯೋದ್ರಿಂದ ಮತ್ತೆ ಅದನ್ನು ಬೆಣ್ಣೆ ಮಾಡ್ಬೋದು, ಮತ್ತೆ ಅದನ್ನು ಕಾಯಿಸೋದ್ರಿಂದ ತುಪ್ಪ ಮಾಡಬಹುದು ಅಂಥೇಳಿ ಮಕ್ಕಳಿಗೆ ಹೇಳಿದ ಮೇಲೇ ನಾವು ಹೇಳಿದ ಮೇಲೇ ಅವ್ರಿಗೆ ಮಕ್ಕಳಿಗೆ ಗೊತ್ತಾಗತ್ತೆ. ಇಲ್ಲಾಂದರೆ ಏನೂ ಕೂಡ ಗೊತ್ತಾಗೋದಿಲ್ಲ. ಆಗ ಅವರು ಕೂಡ ತಿಳ್ಕೊಳ್ತಾರೆ. ಹಾಗೆ ನಾವು ಪ್ರತಿದಿನ ಧ್ಯಾನ ಮಾಡ್ತಾ ಈ ಸಜ್ಜನ ಸಾಂಗತ್ಯದಲ್ಲಿ ನಾವು ಇರಬೇಕು, ಸ್ವಾಧ್ಯಾಯ ಮಾಡಬೇಕು. ನಮ್ಮ ಜೊತೆ ಸಾಂಗತ್ಯದಲ್ಲಿ ಇರೋದಷ್ಟೇ ಅಲ್ಲ, ಸಜ್ಜನದ ಸಂಘದಲ್ಲಿನೂ ಕೂಡ ಯಾರು ಸತ್ಯವನ್ನು ತಿಳ್ಕೊಂಡಿರ್ತಾರೆ, ಯಾವುದು ಒಂದು ಆಧ್ಯಾತ್ಮಿಕ ಒಂದು ಬುಕ್ಸ್ ಇರುತ್ತೆ, ಅದರ ಸಂಘದಲ್ಲಿನೂ ಕೂಡ ನಾವಿರಬೇಕು. ಹಾಲಿನಲ್ಲಿ ಹೇಗೆ ತುಪ್ಪ ಅಡಗಿದೆ ಅಂತೇಳಿ ನಾವು ಚಿಕ್ಕ ಮಕ್ಕಳಿಗೆ ಒಂದೊಂದಾಗಿ ನಾವು ತಿಳಿಸ್ಕೊಡ್ತೀವೋ, ಹಾಗೆ ಆ ಒಂದು ಸಜ್ಜನ ಸಂಘದಲ್ಲಿದ್ದಾಗ ನಾವು ಒಂದೊಂದೇ ಆಗಿ ನಾವು ತಿಳ್ಕೊಳ್ತೀವಿ. ನಾವು ಮೊದಲು ಖನಿಜ ಆಗಿದ್ವಿ, ಆಮೇಲೆ ವೃಕ್ಷ ಆದ್ವಿ, ಆಮೇಲೆ ಪ್ರಾಣಿ ಒಂದು ಸಾಮ್ರಾಜ್ಯದಲ್ಲಿ ಸೇರ್ಕೊಂಡ್ವಿ, ಆಮೇಲೆ ಮಾನವ ಜನ್ಮಕ್ಕೆ ಬಂದ್ವಿ. ಮಾನವ ಜನ್ಮದಲ್ಲಿನೂ ಕೂಡ ಎಷ್ಟೋ ವಿಧಗಳು ಇದೆ. ತಮೋಗುಣ ಪ್ರಧಾನರಾಗಿದ್ದಾರೆ, ರಜೋಗುಣ ಪ್ರಧಾನರಾಗಿ, ಸಾತ್ವಿಕ ಗುಣ ಪ್ರಧಾನರಾಗಿ, ಶುದ್ಧ ಸಾತ್ವಿಕ ಗುಣ ಪ್ರಧಾನರಾಗಿ, ನಿರ್ಗುಣರಾಗಿ ನಾವು ಕೂಡ ಭಗವಂತರಾಗ್ತೀವಿ, ನಾವು ಕೂಡ ಭಗವಂತನ ಸಂಘದಲ್ಲಿ ಇರ್ತೀವಿ ಅಂತ ಈ ಸಜ್ಜನ ಸಂಘದಲ್ಲಿ ಇದ್ದನ್ನೇ ನಾವು ತಿಳ್ಕೊಳ್ತೀವಿ. ಅಲ್ಲಿವರೆಗೂ ನಮಗೆ ಗೊತ್ತಾಗೋದಿಲ್ಲ. ಮಕ್ಕಳಿಗೆ ಹೇಳಿದ್ರೇ ತಾನೇ ಆ ಹಾಲಿನಲ್ಲಿ ಬೆಣ್ಣೆ, ತುಪ್ಪ, ಮೊಸರು ಎಲ್ಲವೂ ಕೂಡ ಅಡಗಿದೆ ಅಂಥೇಳಿ ಹೇಳಿದ್ರೇ ಹೆಂಗೆ ಅವರು ಅರ್ಥ ಮಾಡ್ಕೊಳ್ತಾರೆ, ಹೆಂಗೆ ಅವ್ರು ತಿಳ್ಕೊಳ್ತಾರೆ. ಅವರು ಕೂಡ ಹಾಲನ್ನು ಮೊಸರು ಹಾಕಿ, ಮೊಸರನ್ನು ಕಡಿದು, ಬೆಣ್ಣೆಯನ್ನು ತೆಗೆದು, ತುಪ್ಪವನ್ನು ಮಾಡಿದಾಗ ಇದು ಈ ಹಾಲಿನಲ್ಲೇ ಎಲ್ಲವೂ ಕೂಡ ಅಡಗಿದೆ ಅಂಥೇಳಿ ಹೇಗೆ ಮಕ್ಕಳು ತಿಳ್ಕೊಳ್ತಾರೆ, ಹಾಗೆ ನಾವು ಕೂಡ ತಿಳ್ಕೊಳ್ತೀವಿ. ನಮ್ಮಲ್ಲೇ ಅಡಗಿದೆ ಭಗವಂತನ ಶಕ್ತಿ ಅಂಥೇಳಿ. ನಾವು ಪ್ರತಿದಿನ ಧ್ಯಾನ ಮಾಡ್ತಾ ಇದ್ರು ಕೂಡ ಒಂದು ಸಂಘದಲ್ಲಿ ನಾವು ಸತ್ಯವನ್ನು ತಿಳ್ಕೊಂಡವರ ಸಾಂಗತ್ಯದಲ್ಲಿ ಇರಬೇಕು.
ಆಮೇಲೆ ಎಲ್ಲವೂ ಕೂಡ ಅದಷ್ಟಕ್ಕದೆ ಎಲ್ಲ ನಡೀತಾ ಇರತ್ತೆ. ನಾವು ಏನು ಕೂಡ ಮಾಡೋದು ಬೇಡ, ಸುಮ್ಮನೆ ಉಸಿರನ್ನೇ ಗಮನಿಸ್ತಾ ಇರಬೇಕು. ಉಸಿರನ್ನು ಕೂಡ ಗಮನಿಸೋದನ್ನ ನಾವು ಮೊದಲು ಎಷ್ಟೋ ಸಮಯವನ್ನ ಕುತ್ಕೋಬೇಕಾಗತ್ತೆ. ಆಮೇಲೆ ನಾವು ಎಲ್ಲ ಕೆಲಸವನ್ನು ಕೂಡ ಉಸಿರನ್ನೇ ಗಮನಿಸ್ತಾ ಮಾಡ್ತಾ ಇರೋದ್ರಿಂದ ನಾವು ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಇರುವಾಗ ಅದು ಧ್ಯಾನನೇ ಆಗತ್ತೆ. ಅಲ್ಲಿ ನಾವು ಅವಾಗ ಕುತ್ಕೊಳ್ಳೋ ಇಲ್ಲಿ ಸಮಯ ಜಾಸ್ತಿ ಇಡೋದು ಅವಶ್ಯಕತೆನೇ ಇಲ್ಲ. ಎಷ್ಟೋ ಕೆಲಸವನ್ನ ಮಾಡ್ತಾ ಉಸಿರನ್ನೇ ಗಮನಿಸ್ತಾ ಎಲ್ಲ ಕೆಲಸವನ್ನು ಕೂಡ ಧ್ಯಾನದ ಸ್ಥಿತಿಯಲ್ಲೇನೆ ನಾವು ಮಾಡ್ತಾ ಇರ್ತೀವಿ. ನಾನು ಮೊದಲು ಧ್ಯಾನಕ್ಕೆ ಬಂದಾಗ ದಿನಗಟ್ಟಲೆ ನಾನು ಕುತ್ಕೊಳ್ತಾ ಇದ್ದೆ. ಇವಾಗ ನಾನು ಆ ರೀತಿ ಕುತ್ಕೊಳ್ಳೋದಿಲ್ಲ. ಆದ್ರೆ ಗಂಟೆಗಟ್ಟಲೆ ಕುತ್ಕೊಳ್ತೀನಿ, ಇನ್ನೂ ಕುತ್ಕೊಳ್ತೀನಿ, ರಾತ್ರಿ ಎಲ್ಲ ಕುತ್ಕೊಳ್ತೀನಿ. ದಿನಗಟ್ಟಲೆ 3 ದಿನ 4 ದಿನ 1 ವಾರ ಮೊದಲು ನಾನು ಕುತ್ಕೊಂಡಿದ್ದೀನಿ. ಇವಾಗ ಅಷ್ಟು ಸಮಯ ನಾನು ಇಡೋದಿಲ್ಲ. ಇವಾಗ ನಾನು ಅಷ್ಟೊತ್ತು ಕುತ್ಕೋಬೇಕಂದ್ರೂ ಕೂಡ ಇವಾಗ್ಲೂ ಕೂಡ ಕುತ್ಕೋಬಹುದು ಆರಾಮಾಗಿ. ಎಲ್ಲ ಕೆಲಸದಲ್ಲಿನೂ ಕೂಡ ಏನೇ ಮಾಡ್ತಾ ಇದ್ರೂ ಕೂಡ ನಾವು ಉಸಿರನ್ನೇ ಗಮನಿಸ್ತಾ ಆ ಕೆಲಸವನ್ನ ಧ್ಯಾನದ ಸ್ಥಿತಿಯಲ್ಲೇನೆ ನಾವು ಮಾಡ್ತಾ ಇರೋದ್ರಿಂದ ನಾವು ಅಷ್ಟು ಇವಾಗ ಕುತ್ಕೊಳ್ಳೋಕೆ ಅಷ್ಟೊಂದು ಸಮಯವನ್ನ ಅಷ್ಟು ದಿನಗಟ್ಟಲೆ ನಾವು ಕುತ್ಕೊಳ್ಳೋದು ಬೇಕಾಗಿಲ್ಲ. ಆದ್ರೆ ಮೊದಲು ನಮಗೆ ಸಾಧನೆ ಬೇಕು. ನಾನು ಅದನ್ನ ತಿಳ್ಕೊಂಡಾಗ ಮತ್ತೆ ನಾ ಕೂತ್ಕೊಳ್ಳುವಂಥ ಸಮಯವನ್ನ ನಾನು ಧ್ಯಾನ ಪ್ರಚಾರಕ್ಕೋಸ್ಕರನೇ ಆ ಸಮಯವನ್ನ ನಾನು ಇವಾಗ ಮಾಡ್ತೀನಿ. ಆ ಒಂದು ಸಮಯವನ್ನ ಧ್ಯಾನ ಪ್ರಚಾರಕ್ಕೋಸ್ಕರ ನಾನು ಇಡ್ತೀನಿ. ಮೊದಲು ಆ ಸಮಯವನ್ನ ನಾನು ಧ್ಯಾನಕ್ಕೋಸ್ಕರ ಇಟ್ಕೊಳ್ತಾ ಇದ್ದೆ. ನನಗೆ ಧ್ಯಾನ ಬೇಕು ಅಂತೇಳಿ. ಯಾಕೆಂದ್ರೆ ಏನು ಕೂಡ ಅಭ್ಯಾಸ ಇಲ್ಲ, ಮೊದಲು ಯಾವುದು ಕೂಡ ತಿಳ್ಕೊಂಡಿರೋದಿಲ್ಲ. ಹಾಗಾಗಿ ಅಲ್ಲಿ ಸಮಯವನ್ನ ನಾವು ಇಡಬೇಕು. ಎಲ್ಲ ನಾಡಿಮಂಡಲ ಶುದ್ಧಿ ಮಾಡ್ಕೊಳ್ತಾ ಇರುವಾಗ ನಮಗೆ ಆಹಾರ ಕೂಡ ನಮಗೆ ಬೇಕಾಗಿರೋದಿಲ್ಲ. ಅವಾಗ ನೋಡಿ, ನಾನು ಧ್ಯಾನ, ಮೌನ, ಉಪವಾಸ ಎಷ್ಟೋ ತಿಂಗಳಾಂಗಟ್ಲೆವರೆಗೂ ನಾನು ಆ ರೀತಿ ಮಾಡ್ತಾ ಇದ್ದೆ. ಇವಾಗ ನಾನು ಆ ರೀತಿ ಮಾಡೋದಿಲ್ಲ. ಎಲ್ಲವನ್ನೂ ಕೂಡ ತಿಂತಾ ಇರ್ತೀನಿ, ಕೇವಲ ಸಸ್ಯಾಹಾರಿ ಮಾತ್ರ. ಮೊದಲು ನೀರು ಇಲ್ಲದೇನೆ ಕೂಡ ಆ ರೀತಿ ಸಾಧನೆಯನ್ನ ನಾನು ಮಾಡಿದ್ದೀನಿ. ನೀರು ಕೂಡ ನಾನು ಕುಡಿತಾ ಇರಲಿಲ್ಲ. ದಿನಗಟ್ಲೆವರೆಗೂ ಕೂಡ. ಮೊದಲು ನಮಗೆ ಸಾಧನೆ ಬೇಕು. ಆಮೇಲೆ ಎಲ್ಲವೂ ಕೂಡ ನಾರ್ಮಲ್ ಆಗ್ಬಿಡತ್ತೆ. ನಾವು ಏನು ತಿಂತಾ ಇರ್ತೀವಿ, ಏನು ಕುಡಿತಾ ಇರ್ತೀವಿ, ಮಿತವಾಗಿ ನಾವು ತಗೊಳ್ತಾ ಇರ್ತೀವಿ. ಅಲ್ಲಿ ನಮಗೆ ಯಾವ ಡಾಕ್ಟರ್ ಕೂಡ ಹೇಳೋದು ಬೇಡ, ಅದು ತಿನ್ನಬೇಡ, ಇದು ತಿನ್ನಬೇಡ ಅಂತೇಳಿ. ನಾವೇ ತಿಳ್ಕೊಂಡ್ಬಿಡ್ತೀವಿ, ಅದನ್ನ ನಾವೇ ಕಲ್ತ್ಕೊಂಡ್ಬಿಡ್ತೀವಿ. ಡಾಕ್ಟ್ರ್ ಹೇಳಿದ್ಮೇಲೆ ನಾವು ಬಿಡೋದು, ಡಾಕ್ಟ್ರ್ ತಿನ್ನು ಅಂದಾಗ ತಿನ್ನೋದು. ಡಾಕ್ಟ್ರ್ ಗುಲಾಮರಾಗಿರೋದಿಲ್ಲ, ಅಥವಾ ಬೇರೆ ಯಾರೋ ಒಬ್ರು ಗುಲಾಮರಾಗಿರೋದಿಲ್ಲ. ನಾವು ಸ್ವತಂತ್ರ ಜೀವಿಗಳಾಗ್ತೀವಿ. ನಮ್ಮ ಇಷ್ಟದ ಹಾಗೆ ನಾವು ತಿಂತಾ ಇರ್ತೀವಿ, ಕುಡಿತಾ ಇರ್ತೀವಿ, ಧ್ಯಾನಕ್ಕೆ ಕುತ್ಕೊಳ್ತಾ ಇರ್ತೀವಿ, ಸಾಧನೆಯನ್ನ ಮಾಡ್ತಾ ಇರ್ತೀವಿ. ಎಷ್ಟು ತಿನ್ಬೇಕು ಅನ್ಸತ್ತೆ ಅಷ್ಟು ತಿಂತಾ ಇರ್ತೀವಿ. ಎಷ್ಟು ಧ್ಯಾನಕ್ಕೆ ಕುತ್ಕೋಬೇಕು ಅಂತ ಅನ್ನಿಸ್ತೆ ಅಷ್ಟು ಧ್ಯಾನಕ್ಕೆ ನಾವು ಕುತ್ಕೊಳ್ತಾ ಇರ್ತೀವಿ. ಪ್ರಚಾರ ಮಾಡೋದು, ಈ ರೀತಿ ಎಲ್ಲವೂ ಕೂಡ ಸಹಜವಾಗಿನೇ ನಮಗೆ ಬಂದ್ಬಿಡತ್ತೆ. ಬೇರೆ ಯಾರ ಮಾತು ಕೇಳಿ ಇದನ್ನ ನಾವು ಮಾಡ್ತಾ ಇಲ್ಲ.
ನಮ್ಮ ಒಳಗಿನ ಒಂದು ಅಂತರಂಗದಿಂದ ಏನು ಮಾತು ನಮಗೆ ಬರ್ತಾ ಇದೆ ಅದನ್ನ ಕೇಳಿಸ್ಕೊಂಡು ನಾವು ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಇವಾಗ ನಾವು ಆದ್ವಿ ಸ್ವತಂತ್ರ ಜೀವಿಗಳು. ಎಲ್ಲಿವರೆಗೂ ನಾವು ಧ್ಯಾನಕ್ಕೆ ಬರೋದಿಲ್ವೋ ಅಲ್ಲಿವರೆಗೂ ನಾವು ಸ್ವತಂತ್ರರಲ್ಲ, ಬೇರೆಯವರು ಗುಲಾಮರಾಗ್ಬಿಟ್ಟಿದ್ದೀವಿ. ನಮ್ಮ ಮನಸ್ಸಿನ ನಾವು ಗುಲಾಮರಾಗ್ಬಿಟ್ಟಿದ್ದೀವಿ. ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವೋ ನಾವು ಯಾರು ಗುಲಾಮರು ಕೂಡ ಆಗೋದಿಲ್ಲ. ನಮ್ಮ ಮನಸ್ಸಿಗೂ ಕೂಡ ನಾವು ಜಯಿಸ್ತೀವಿ. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ಸಹಜವಾಗಿ ನಡೀತಾ ಇರೋ ಉಸಿರಾಟದ ಮೇಲೆ ಗಮನ ಇರಲಿ. ಧ್ಯಾನಂ ಶರಣಂ ಗಚ್ಚಾಮಿ. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಶರಣರಾಗೋಣ ಫ್ರೆಂಡ್ಸ್. ನಾವೆಲ್ಲ ಧ್ಯಾನಕ್ಕೆ ಬಂದಿದ್ದೀವಿ ಅಂದರೆ ನಾವೆಲ್ಲರೂ ಕೂಡ ತುಂಬ ಅದೃಷ್ಟವಂತರು. ನಾವೆಲ್ಲರೂ ಕೂಡ ತುಂಬ ಧೈರ್ಯವಂತರು. ಯಾರಿಗೆ ಧೈರ್ಯ ಇರುತ್ತೆ ಅವರು ಮಾತ್ರ ಈ ಧ್ಯಾನಕ್ಕೆ ಬರ್ತಾರೆ. ಯಾಕೆಂದರೆ ಎಲ್ಲ ಸತ್ಯ ಕೂಡ ಈ ಧ್ಯಾನದಲ್ಲಿ ಅಡಗಿದೆ. ನಾವು ಧ್ಯಾನಕ್ಕೆ ಬಂದಿದ್ದೀವಿ ಅಂದರೆ ಮಹಾ ಸಾಹಸದ ಒಂದು ಕೆಲಸಕ್ಕೇನೆ ನಾವು ಕೈ ಹಾಕಿದ್ದೀವಿ. ಮೊದಲು ನಾವು ಧ್ಯಾನಕ್ಕೆ ಬಂದಾಗ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಭಯ ಪಟ್ಕೊಳ್ತಾ ಇರ್ತೀವಿ. ಆ ಒಂದು ಸಾಹಸ ಮಾಡೋದಕ್ಕೆ, ಸಣ್ಣ ಒಂದು ಸಾಹಸ ಮಾಡೋದಕ್ಕೇನೆ ನಾವು ಭಯ ಪಟ್ಕೊಳ್ತಾ ಇರ್ತೀವಿ. ಧ್ಯಾನ ಹೆಚ್ಚು ಹೆಚ್ಚು ಮಾಡಿದಾಗ ದೊಡ್ಡ ದೊಡ್ಡ ಒಂದು ಸಾಹಸಕ್ಕೆ ನಾವು ಕೈ ಹಾಕ್ತೀವಿ. ಯಾವುದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಮಹಾ ಸಾಹಸವಾದಂತಹ ಕೆಲಸವನ್ನ ನಾವು ಮಾಡ್ತಾ ಇರ್ತೀವಿ. ನಾವೊಂದು MLA ಆಗಿದ್ದೀವಿ ಅಂತೇಳಿ ನಾವು ಎಲ್ಲ ಗರ್ವ ಪಡ್ತಾ ಇರ್ತೀವಿ. ಸಾಹಸವಾದಂತಹ ಕೆಲಸ ಮಾಡಿಬಿಟ್ಟಿದ್ದೀವಿ ಅಂತೇಳಿ. ಒಂದು ಮೆಂಬರ್ ಆಗಿರಲಿ, ಒಂದು ಮುಖ್ಯಮಂತ್ರಿ ಆಗಿರಲಿ, ಒಂದು ಪ್ರಧಾನಮಂತ್ರಿ ಆಗಿರಲಿ, ಎಲ್ಲರೂ ಕೂಡ ನಾವು ಸಾಹಸವಾದಂತಹ ಕೆಲಸವನ್ನು ಮಾಡಿದ್ದೀವಿ ಅಂತೇಳಿ ಜನಗಳನ್ನು ನಾವು ಇಷ್ಟೊಂದು ಗಳಿಸ್ಕೊಂಡಿದ್ದೀವಿ ಅಂಥೇಳಿ. ನಿಜವಾದ ಸಾಹಸವಾದಂಥ ಅತಿ ದೊಡ್ಡ ಸಾಹಸ ಅಂದರೆ ಆಧ್ಯಾತ್ಮಿಕ ಸಾಹಸ. ನಾವೆಲ್ಲ ಕೂಡ ಈ ಧ್ಯಾನಕ್ಕೆ ನಾವು ಬಂದಿದ್ದೀವಿ ಅಂದರೆ ಮಹಾ ಸಾಹಸ ಕೆಲಸಕ್ಕೆ ನಾವು ಕೈ ಹಾಕಿಬಿಟ್ಟಿದ್ದೀವಿ. ಅತಿ ದೊಡ್ಡ ಕೆಲಸ ಇದು, ಉತ್ತಮೋತ್ತಮ ಮಹಾ ಸಾಹಸ. ಯಾರಿಗೆ ಯಾವ ರೀತಿ ರಾಜಕಾರಣಿಗಳಿಗೆ ಎಲ್ಲರೂ ಕೂಡ ಒಬ್ಬರಿಗೆ ಕಂಡ್ರೆ ಅವ್ರಿಗೆ ಆಗತ್ತೆ, ಒಬ್ಬರು ಕಂಡ್ರೆ ಅವ್ರಿಗೆ ಆಗೋದಿಲ್ಲ. ಅವ್ರ ಮೇಲೆ ಇವ್ರು ಚಾಡಿ ಹೇಳ್ತಾ ಇರ್ತಾರೆ, ಇವ್ರ ಮೇಲೆ ಅವ್ರು ಚಾಡಿ ಹೇಳ್ತಾರೆ. ಆದರೂ ಕೂಡ ಅವರನ್ನು ಅವ್ರ ಸೀಟ್ ಬಿಟ್ಕೊಡೋದಕ್ಕೆ ಹೋರಾಡ್ತಾನೆ ಇರ್ತಾರೆ. ಹಾಗೆ ನಾವು ಕೂಡ ಧ್ಯಾನಕ್ಕೆ ಬಂದಿದ್ದೀವಿ ಅಂದರೆ ಇಲ್ಲಿನೂ ಕೂಡ ನಮಗೆ ಹೊಗಳೋರು ಕೂಡ ಇರ್ತಾರೆ, ತೆಗಳೋರು ಕೂಡ ಇರ್ತಾರೆ.
ಆದರೂ ಕೂಡ ನಾವು ನಮ್ಮ ಗುರಿಗೆ ನಾವು ತಲುಪಬೇಕು ಅಂತೇಳಿ ನಮ್ಮ ಸಾಧನೆಯನ್ನು ನಾವು ಬಿಟ್ಕೊಡೋದಿಲ್ಲ. ನಾವು ಸಾಧನೆಯಲ್ಲಿ ನಾವು ಮುಂದೆ ಹೋಗ್ತಾನೆ ಇರ್ತೀವಿ. ನಮ್ಮ ಗುರಿಗೆ ನಾವು ತಲುಪಬೇಕು ಅನ್ನೋದು ಯಾವಾಗಲೂ ಕೂಡ ನಾವು ಸಾಧನೆಯನ್ನು ಮಾಡ್ತಾನೆ ಇರ್ತೀವಿ. ಆದರೆ ಈ ಪ್ರಾಪಂಚಿಕದಲ್ಲಿ ಯಾವುದೇ ಒಂದು ಸಾಹಸಕರವಾದಂಥ ಕೆಲಸವನ್ನ ಮಾಡ್ತಾ ಇದ್ರೆ ಅದು ಕಣ್ಣಿಗೆ ಕಾಣಿಸುತ್ತೆ. ಆಧ್ಯಾತ್ಮಿಕದಲ್ಲಿ ಎಷ್ಟು ದೊಡ್ಡ ಒಂದು ಸಾಹಸಕರವಾದಂಥ ಕೆಲಸ ಮಾಡ್ತಾ ಇದ್ರೂ ಕೂಡ ಇದು ಯಾರಿಗೂ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಯಾರಿಗೆ ಕಾಣಿಸುತ್ತೆ ಅಂದರೆ ಯಾರು ಸತ್ಯವನ್ನ ತಿಳ್ಕೊಂಡಿರ್ತಾರೆ ಅವ್ರು ಮಾತ್ರ ಇದು ಕಾಣಿಸುತ್ತೆ. ಇವಾಗ ಆ ಒಂದು ಏರಿಯಾಕ್ಕೆ ಮೆಂಬರ್ ಆದವರು ಒಂದು ಮಾತು ಹೇಗಿರತ್ತೆ, ಆ ಊರಿಗೆ MLA ಆದವರು ಅವರ ಒಂದು ಮಾತು ಹೇಗಿರತ್ತೆ, ಮತ್ತೆ ಮುಖ್ಯಮಂತ್ರಿಗಳ ಮಾತು ಅವರು ಒಂದು ಮಾತು ನಡೆನುಡಿ ಹೇಗಿರತ್ತೆ, ಪ್ರಧಾನ ಮಂತ್ರಿ ಆಗಿರೋರು ಅವರು ಒಂದು ಮಾತು ನುಡಿಗಳು ಮಾತು ವರ್ತನೆ ಹೇಗಿರತ್ತೆ, ಅದನ್ನೆಲ್ಲವನ್ನು ಕೂಡ ನಾವು ಕಣ್ಣಿಗೆ ಕಾಣಿಸೋದದು. ಹಾಗಾಗಿ ಅವ್ರಿಗೆ ಪ್ರಧಾನಮಂತ್ರಿ, ಇವರು ಮುಖ್ಯಮಂತ್ರಿ, ಇವರು MLA ಅಂತೇಳಿ ನಾವು ಗುರ್ತಿಸ್ತೀವಿ. ಅವ್ರ ಮಾತಿನಿಂದ, ಅವರ ಕೆಲಸದಿಂದ. ನಾವು ಕೂಡ ಯಾವೊಂದು ಸ್ಥಿತಿಯಲ್ಲಿದ್ದೀವಿ ಅಂತೇಳಿ ನಮಗೆ ಯಾರು ಗುರುತಿಸ್ತಾರೆ ಅಂದರೆ ಉತ್ತಮೋತ್ತಮ ಸ್ಥಿತಿಯಲ್ಲಿರೋರು. ಅವ್ರು ಆ ಸ್ಥಿತಿಯಲ್ಲಿದ್ದಾರೆ, ಇವರು ಈ ಸ್ಥಿತಿಯಲ್ಲಿದ್ದಾರೆ, ಇನ್ನೊಬ್ರು ಇನ್ನೊಂದು ಸ್ಥಿತಿಯಲ್ಲಿದ್ದಾರೆ. ಯಾರು ದಿವ್ಯ ದೃಷ್ಟಿಯನ್ನು ಸಂಪಾದನೆ ಮಾಡ್ಕೊಂಡಿರ್ತಾರೋ ಅಂಥವ್ರಿಗೆ ಮಾತ್ರ ಇದು ಗೊತ್ತಾಗತ್ತೆ, ನಾವು ಸಾಹಸಕರವಾದಂಥ ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ ಅಂತೇಳಿ. ಇದರಲ್ಲಿನೂ ಕೂಡ ಏನು ಬೇಕಾದರೂ ಆಗ್ಬೋದು. ರಾಜಕಾರಣಿಗಳು ಯಾವಾಗಲೂ ಕೂಡ ಭಯದಲ್ಲೇನೆ ಇರ್ತಾರೆ, ಯಾವಾಗ ಏನು ಬೇಕಾದರೂ ಆಗ್ಬೋದು ಅವ್ರಿಗೂ ಕೂಡ. ಈ ಧ್ಯಾನದಲ್ಲಿ ನಾವು ಪ್ರಧಾನ ಒಂದು ಸ್ಥಿತಿಗೆ ನಾವು ಸೇರ್ಬೇಕಂದ್ರೆ ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗ್ಬೋದು. ಆದರೆ ಯಾರು ಸತ್ಯವನ್ನ ತಿಳ್ಕೊಂಡಿರ್ತಾರೋ ಅವ್ರು ಭಯ ಪಡೋದಿಲ್ಲ. ಯಾಕೆಂದ್ರೆ ಮರಣನೇ ಇಲ್ಲ ಅಂಥೇಳಿ ಈ ಸತ್ಯವನ್ನ ನಾವು ತಿಳ್ಕೊಂಡಿರ್ತೀವಿ.
ನಾವು ಇಲ್ಲಿ ಈ ಸಾಧನೆಯನ್ನ ಮಾಡ್ತಾ ಮಾಡ್ತಾ ಗೆದ್ರೆ ಈ ಒಂದು ವೈಭೋಗದಲ್ಲಿ ಕುಟುಂಬದಲ್ಲಿ ಇದ್ದು ವೈಭೋಗದಲ್ಲಿ ಜೀವನವನ್ನ ಜೀವಿಸ್ತಾ ಇರ್ತೀವಿ. ಸೋತ್ರೆ ಇಲ್ಲಿ ಸೋಲು ಅನ್ನೋದು ಇಲ್ವೇ ಇಲ್ಲ, ಇನ್ನೊಂದು ಕಡೆ ನಾವು ಜೀವಿಸ್ತಾ ಇರ್ತೀವಿ. ನಿತ್ಯ ನಿರಂತರವಾಗಿ ನಾವು ಜೀವಿಸ್ತಾನೆ ಇರ್ತೀವಿ. ಭಯ ಪಟ್ಕೊಂಡು ನಾವು ಸಾಯಬಾರ್ದು, ಕಾಯಿಲೆ ಬಿದ್ದು ನಾವು ಸಾಯಬಾರ್ದು. ಹಿಂದಿಟ್ಟ ಹೆಜ್ಜೆ ಮುಂದಿಟ್ಟ ಹೆಜ್ಜೆ ನಾವು ಹಿಂದಕ್ಕೆ ಇಡಬಾರ್ದು. ಯಾವಾಗಲೂ ಕೂಡ ನಮಗೆ ಭಯ ಅನ್ನೋದಿರಬಾರ್ದು. ಈ ಧೈರ್ಯ ನಮಗೆ ಯಾವಾಗ ಬರುತ್ತೆ ಅಂದ್ರೆ ಉಸಿರಾಟದ ಜೊತೆಗೆ ಹೆಚ್ಚು ಹೆಚ್ಚು ಇರೋದ್ರಿಂದ ಈ ಧೈರ್ಯ ನಮಗೆ ಬರುತ್ತೆ. ಸಾವೇ ಇಲ್ಲ ಅಂತೇಳಿ ನಾವು ಸತ್ಯವನ್ನ ನಾವು ತಿಳ್ಕೊಳ್ತೀವಿ. ಎಲ್ಲ ಒಂದ್ ಕಡೆ ನಾವು ಜೀವಿಸ್ತಾ ಇರ್ತೀವಿ. ಭಯ ಪಟ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ. ನಮ್ಮ ಕೊನೆಯ ಉಸಿರುವರೆಗೂ ಇರೋವರೆಗೂ ಕೂಡ ನಾವು ಧ್ಯಾನ ಮಾಡ್ತಾ ಧ್ಯಾನ ಪ್ರಚಾರನೂ ಕೂಡ ನಾವು ಮಾಡ್ತಾ ಇರಬೇಕು. ಸತ್ಯವನ್ನ ತಿಳ್ಕೊಳ್ತಾ ಸತ್ಯವನ್ನ ತಿಳಿಸ್ತಾನೂ ಕೂಡ ಇರಬೇಕು. ಯಾವಾಗ ನಾವು ಈ ಶರೀರದಲ್ಲೇನೆ ನಾವು ಕೊನೆಯ ಜನ್ಮವನ್ನ ಮಾಡ್ಕೊಳ್ತೀವೋ ಈ ಶರೀರ ಸಮೇತನ ಈ ಶರೀರ ನಾವು ಕಾಂತಿಯಿಂದ ತುಂಬಿಕೊಂಡು ಈ ಶರೀರ ಸಮೇತನೇ ನಾವು ಕಾಂತಿಪುಂಜವಾಗಿ ಆ ಭಗವಂತನ ಆ ಶೂನ್ಯದೆಡೆಗೆ ಆ ಶೂನ್ಯದಲ್ಲಿ ನಾವು ಸೇರ್ಕೊಳ್ತೀವಿ. ಮಹಾಶೂನ್ಯದ ನಾವು ಎಲ್ಲಿಂದ ಬಂದಿವಿ ಅಲ್ಲಿಂದ ಈ ಶರೀರ ಸಮೇತನ ಈ ಕಾಂತಿ ಇಂದ ತುಂಬಿಕೊಂಡಿರುವಂಥ ಈ ಶರೀರ ಸಮೇತನೇ ಅಲ್ಲಿ ಕಾಂತಿಯಿಂದ ನಾವು ಪ್ರಯಾಣ ಮಾಡ್ತೀವಿ. ಅಲ್ಲಿನೂ ಕೂಡ ಇರ್ತೀವಿ, ಇಲ್ಲಿನೂ ಕೂಡ ಇರ್ತೀವಿ. ಬೇಕಂದ್ರೆ ಮತ್ತೆ ನಾವು ಜನ್ಮವನ್ನ ತಗೋಬಹುದು, ಬೇಡ ಅಂದ್ರೆ ಅಲ್ಲಿನೇ ಇದ್ದು ಲೋಕ ಕಲ್ಯಾಣದ ಒಂದು ಕೆಲಸವನ್ನ ನಾವು ಮಾಡ್ತಾ ಇರ್ತೀವಿ. ಫ್ರೆಂಡ್ಸ್, ಈ ಮಹಾ ಸಾಧನೆಯನ್ನ ಮಾಡೋದಿಕ್ಕೆ ಯಾರಿಗೆ ಸಾಧ್ಯ ಆಗತ್ತೆ ಅಂದ್ರೆ ಆನಾಪಾನಸತಿ ಧ್ಯಾನ ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಇದು ಸಾಧ್ಯ ಆಗತ್ತೆ. ಬರುವಾಗ ನಾವು ಖನಿಜದಿಂದ ಬಂದ್ವಿ, ಹೋಗುವಾಗ ಒಂದು ಕಾಂತಿಯನ್ನ ತುಂಬಿಕೊಂಡು ಈ ಶರೀರ ಸಮೇತನ ಕಾಂತಿ ತುಂಬಿಕೊಂಡು ನಾವು ಹೋಗ್ತೀವಿ. ಇದು ಸಹಜ ಸ್ಥಿತಿ. ಹೇಗೆ ಹಾಲು ಮೊಸರು ಬೆಣ್ಣೆ ತುಪ್ಪ ಆಯ್ತೋ ಹಾಗೆ ಖನಿಜ ರೂಪದಿಂದ ಬಂದು ವೃಕ್ಷ ಪ್ರಾಣಿ ಮಾನವ ಜನ್ಮ ತಗೊಂಡು ತಮೋಗುಣ ಪ್ರಧಾನರಾಗಿ ರಜಗುಣ ಪ್ರಧಾನರಾಗಿ ಸಾತ್ವಿಕ ಗುಣ ಶುದ್ಧ ಸಾತ್ವಿಕ ಗುಣ ಪ್ರಧಾನರಾಗಿ ನಿರ್ಗುಣ ಪ್ರಧಾನರಾಗಿ ಆ ನಿರ್ಗುಣಕ್ಕೆ ನಾವು ಸೇರ್ಕೊಳ್ತೀವಿ. ಯಾವಾಗ ಈ ಶರೀರ ಕೊನೆ ಜನ್ಮದಲ್ಲಿ ಇರುತ್ತೋ ಆಗ ಈ ಶರೀರ ಕಾಂತಿಯಿಂದ ತುಂಬಿಕೊಂಡು ಬಿಡತ್ತೆ. ಆ ಭಗವಂತನ ಹತ್ರ ಕಾಂತಿಯಿಂದ ಅಲ್ಲಿ ಪ್ರವೇಶ ಮಾಡತ್ತೆ. ಹಾಗಾಗಿ ಸತ್ಯಲೋಕದಲ್ಲಿ ಎಲ್ಲರೂ ಕೂಡ ಶರೀರ ಸಮೇತನೇ ಅಲ್ಲಿರೋದು.
ಆದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇಲ್ಲಿ ಈ ಭೂಮಿಯಲ್ಲಿ ಒಬ್ಬೊಬ್ಬರು ಇಚ್ಛಾಮರಣದಿಂದ ಅವ್ರ ಶರೀರ ಬಿಟ್ಟರು ಕೂಡ ಅಲ್ಲಿ ಕಾಂತಿದ ಒಂದು ಶರೀರ ಅಲ್ಲಿರತ್ತೆ. ಇವಾಗ ನೋಡಿ ರಾಘವೇಂದ್ರ ಸ್ವಾಮಿ ಅವರೆಲ್ಲ ಜೀವ ಇರುವಾಗಲೇ ಅವ್ರಿಗೆ ಸಮಾಧಿ ಮಾಡಿರೋದು. ಈ ರೀತಿ ಅವರು ಒಬ್ಬೊಬ್ಬರದು ರೀತಿಯಲ್ಲಿ ಒಂದೊಂದು ಏನು ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ, ಆ ರೀತಿ ಶರೀರ ಬಿಡ್ತಾರೆ. ಆದರೆ ಎಲ್ಲರೂ ಕೂಡ ಕಾಂತಿ ಶರೀರ ಸಮೇತ ಅಲ್ಲಿ ಇದ್ದಾರೆ. ಇವಾಗಲೂ ಕೂಡ ಅಲ್ಲಿನೂ ಇದ್ದಾರೆ, ಇಲ್ಲಿನೂ ಇದ್ದಾರೆ. ಅವರು ಯಾವುದೇ ರೀತಿಯಿಂದ ಒಂದು ಆಯ್ಕೆ ಮಾಡಿಕೊಂಡ್ರು ಕೂಡ ಕಾಂತಿ ಶರೀರ ಸಮೇತನೇ ಲಯವಾಗಿರ್ತಾರೆ, ಸೇರ್ಕೊಂಡಿರ್ತಾರೆ. ನಾವು ಕೂಡ ಆ ರೀತಿ ಸಾಧನೆಯನ್ನ ಮಾಡಬೇಕು. ನಮಗೆ ಗೊತ್ತಾಗ್ಬೇಕು ಅದು ನಾನು ಅಲ್ಲಿನೂ ಕೂಡ ಇದ್ದೀನಿ, ಇಲ್ಲಿನೂ ಕೂಡ ಇದ್ದೀನಿ ಅಂತೇಳಿ. ಈ ಶರೀರ ಇದ್ದಾಗ್ಲೇನೆ ನಾವು ತಿಳ್ಕೋಬೇಕು, ನಾನು ಎಲ್ಲಾ ಕಡೆನೂ ಇದ್ದೀನಿ, ನಾನೇ ಎಲ್ಲರಲ್ಲಿನೂ ಕೂಡ ನಾನಿದ್ದೀನಿ. ಆ ಸತ್ಯಲೋಕದಲ್ಲಿನೂ ಇದ್ದೀನಿ, ಈ ಭೂಲೋಕದಲ್ಲಿನೂ ಇದ್ದೀನಿ, ಇನ್ನೊಂದು ಲೋಕದಲ್ಲಿನೂ ಕೂಡ ನಾನಿದ್ದೀನಿ. ಈ ರೀತಿ ನಾವು ಈ ಸತ್ಯವನ್ನ ನಾವು ತಿಳ್ಕೊಂಡಾಗ ಯಾವುದಕ್ಕೂ ಕೂಡ ಭಯ ಪಡೋದಿಲ್ಲ. ಸಾವು ಅನ್ನೋದು ಇಲ್ವೇ ಇಲ್ಲ. ಅಲ್ಲಿನೂ ಕೂಡ ನಾನು ಜೀವಿಸ್ತಾ ಇದ್ದೀನಿ, ಇಲ್ಲಿನೂ ಕೂಡ ಜೀವಿಸ್ತಾ ಇದ್ದೀನಿ. ಸಾವು ಎಲ್ಲಿಂದ ಬಂತು? ಒಂದ್ ಶರೀರ ಅಲ್ಲಿದೆ, ಇನ್ನೊಂದ್ ಶರೀರ ಇಲ್ಲಿದೆ. ಯಾವ ಶರೀರಕ್ಕೆ ಸಾವು ಬಂದಿದೆ? ಯಾವ ಶರೀರಕ್ಕೂ ಕೂಡ ಸಾವು ಬಂದಿಲ್ಲ. ನಾವು ಶರೀರವನ್ನ ನೋಡ್ಕೊಂಡಾಗ ಅಲ್ಲಿನೂ ಇಲ್ಲಿನೂ ಕೂಡ ನಾವು ಎಲ್ಲೆಲ್ಲರಿಗೂ ಕೂಡ ನಾವೇ ಇದ್ದಾಗ ನಮಗೆ ಸಾವೇ ಇಲ್ಲ ಅನ್ನೋದು ಈ ಸತ್ಯವನ್ನ ನಾವು ತಿಳ್ಕೊಳ್ತೀವಿ ಫ್ರೆಂಡ್ಸ್. ಕೇವಲ 30 ಸೆಕೆಂಡ್ಸ್ ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಎಷ್ಟು ಅದ್ಭುತವಾದಂತಹ ಈ ಧ್ಯಾನದ ಅಭ್ಯಾಸ ನಾವು ದಿನಾಲೂ ಮಾಡೋಣ ಫ್ರೆಂಡ್ಸ್. ಒಂದು ಕ್ಷಣ ಕೂಡ ನಾವು ವ್ಯರ್ಥವಾಗಿ ಕಳೆಯೋದು ಬೇಡ. ಸಾವೇ ಇಲ್ಲ ಅನ್ನೋದು ಸತ್ಯವನ್ನ ನಾವು ತಿಳ್ಕೊಳ್ಳೋಣ. ನಾವು ಯಾವಾಗಲೂ ಕೂಡ ಅಮರತ್ವದಿಂದನೇ ಜೀವಿಸ್ತಾ ಇರ್ತೀವಿ. ಧ್ಯಾನ ಮಾಡ್ತಾ ಇದ್ರೆ ನಮ್ಗೆ ಸಾವೇ ಇಲ್ಲ. ಒಂದೊಂದು ಕಡೆ ಒಂದೊಂದು ಶರೀರವನ್ನ ಬಿಡುಗಡೆ ಆಗ್ಬಿಟ್ಟಿದೆ. ಅಲ್ಲಿನೂ ಇದೆ, ಇಲ್ಲಿನೂ ಇದೆ, ಇನ್ನೊಂದು ಕಡೆನೂ ಇದೆ, ಎಲ್ಲಾ ಕಡೆನೂ ಇದ್ದೀವಿ ನಾವು. ಇಲ್ಲಿ ನಾವು ಯಾವುದೇ ಒಂದು ಆಯ್ಕೆ ಮಾಡಿಕೊಂಡು ಈ ಶರೀರ ಬಿಟ್ಟರು ಕೂಡ ಒಂದು ಶರೀರ ಅಲ್ಲಿದೆ, ಇನ್ನೊಂದು ಶರೀರ ಇನ್ನೊಂದು ಕಡೆ ಇದೆ. ಆದ್ರೆ ಇಲ್ಲಿ ಜನಗಳ ಕಣ್ಣಲ್ಲಿ ಈ ಶರೀರ ಬಿಟ್ಟಿದ್ದಾರೆ ಅಂತೇಳಿ, ಅವರು ಜೀವಂತವಾಗಿ ಸಮಾಧಿ ಮಾಡಿದ್ದಾರೆ ಅಂತೇಳಿ ಆ ರೀತಿ ನಾವು ನೋಡ್ತಾ ಇರ್ತೀವಿ. ಯಾರು ಪ್ರಾಪಂಚಿಕವಾಗಿ ಜೀವಿಸ್ತಾ ಇರ್ತಾರೆ ಅದನ್ನ ಮಾತ್ರ ಅವ್ರು ನೋಡ್ತಾರೆ. ಯಾರು ಆಧ್ಯಾತ್ಮಿಕವಾಗಿ ಜೀವಿಸ್ತಾ ಇರ್ತಾರೋ, ಸತ್ಯವನ್ನ ತಿಳ್ಕೊಂಡಿರ್ತಾರೋ, ಈ ಶರೀರ ಅಲ್ಲಿದೆ ಅಂತೇಳಿ ತಿಳ್ಕೊಳ್ತಾರೆ. ಇದು ಒಂದು ಹಾವಿನ ಪೊರೆ ಅಂತೇಳಿ ತಿಳ್ಕೊಳ್ತಾರೆ. ಹಾವಿನ ಪೊರೆ ಬಿಟ್ರೆ ಅದು ಹಾವು ಜೀವಿಸ್ತಾ ಇದೆ ತಾನೆ,
ಹಾವಿನ ಪರೆ ಮಾತ್ರ ಬಿಟ್ಟಿದ್ದಾರೆ. ಹಾವಿನ ಪರೆ ಮಾತ್ರ ಬಿಟ್ಟೋಗಿದೆ. ಹಾವು ಜೀವಿಸ್ತಾ ಇದೆ, ಜೀವಂತವಾಗಿದೆ. ಯಾವುದೇ ಒಂದು ರೀತಿಯಲ್ಲಿ ಈ ಶರೀರ ಬಿಟ್ಟರು ಕೂಡ ಹಾವಿನ ಪರೆ, ಒಂದು ಶರೀರದ ಒಂದು ಪರೆಯನ್ನ ನಾವು ಬಿಟ್ಟಿದ್ದೀವಿ. ಶರೀರ ಜೀವಿಸ್ತಾ ಇದೆ ಅಲ್ಲಿ ಕಾಂತಿ ಲೋಕದಲ್ಲಿ. ಓಕೆ ಫ್ರೆಂಡ್ಸ್, ನಿಮ್ಮ ಎರಡೂ ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಂಡುಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ತುಂಬಾ ಅದ್ಭುತವಾಗಿತ್ತು ಮ್ಯಾಮ್ ಈ ದಿನದ ಕ್ಲಾಸು. ಎಲ್ಲ ಮಾಸ್ಟರ್ಸ್ ಜಾಯಿನ್ ಆಗಿದ್ದೀರಾ, ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು. ಹಾಗೆ ನಿಮ್ಗೆಲ್ಲರಿಗೂ ಟೀಚರ್ಸ್ ಡೇಯ ಶುಭಾಶಯಗಳು. ಎಲ್ಲ ಗುರುಗಳಿಗೂ ಗುರುಗಳ ದಿನದ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್, ಈ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.